ಶಕ್ತಿ ಬರುವಂತದ್ದು ಇರಬೇಕು. ನೀವೆಲ್ಲರ ಹತ್ರ ಭಕ್ತಿ ಇದೆ ಅಂತಾನೆ, ಭಕ್ತರ ಹತ್ರ ಭಕ್ತಿ ಇದೆ, ಈಗ ಶಕ್ತಿ ಇದೆ ಅಂತ ನೀವೆಲ್ಲರೂ ಬೇಗ ಬಂದಿದ್ದೀರಾ, ಕೂತಿದ್ದೀರಾ. ಅದಕ್ಕೆ ಮನುಷ್ಯನಿಗೆ ಟೊಳ್ಳು ಭಕ್ತಿ ಬೇಡ, ನಮ್ಗೆ ಒಂದು ಒಳ್ಳೆ ವೆಟಿಬಲ್ ಭಕ್ತಿ ಇರ್ಬೇಕಾಗ್ತದೆ. ಭಕ್ತಿ ಇದ್ರೇನೆ ಶಕ್ತಿ ಬರೋದು, ಶಕ್ತಿ ಇದ್ರೆ ಭಗವಂತನನ್ನ ಕಾಣ್ತೇವೆ. ಅದಕ್ಕೆ ನಾನು ಆಧ್ಯಾತ್ಮಿಕದ ಬಗ್ಗೆ ಹೇಳಬೇಕು ಅಂತಂದ್ರೆ ಜನನ ಜೀವನ ಮರಣ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಒಂದೇದು ನಾನು ಯಾರು ಅಂತ ತಿಳ್ಕೊಳ್ಬೇಕು ಫಸ್ಟಿಗೆ. ಜಗತ್ತಿಗೆ ನಾನು ನವಮಾಸಗಳು ಕಳೆದು ಅಮ್ಮನ ಗರ್ಭದಿಂದ ಜಗತ್ತಿಗೆ ಬರುವಾಗ ನಾನು ತಂದೆ ಬರುವಾಗ ಖಾಲಿ ಕೈಗಳಿಂದ ಬಂದೆ. ಬರುವಾಗ ಅಮ್ಮನ ಗರ್ಭದಲ್ಲಿ ಮಾಂಸ ರಕ್ತದ ಮುದ್ದೆಯಾಗಿದ್ದೆ. ಅದಕ್ಕೆ ಭಗವಂತ ಸೃಷ್ಟಿಕರ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸದಾಶಿವ ಪರಮಾತ್ಮ ಅವನ್ ಕರ್ಣಮೈ ನೋಡ್ರಿ, ಅವನ್ ಏನ್ ಮಾಡ್ತಾನೆ, ನಮ್ಮ ಆ ಮಾಂಸ ಮುದ್ದದ ಒಂದು ಪಿಂಡಕ್ಕೆ ಆತ್ಮ ಅನ್ನೋದು ಕೊಟ್ಟು ಬಿಡ್ತಾನೆ. ಆವಾಗ ನಮಗೆ ಜೀವ ಬರೋದು. ನಾವು ನವಮಾಸಗಳು ಕಳೆದ ನಂತರ ಮಗು ಏನ್ ಹೇಳ್ತದೆ, ಜಗತ್ತಿಗೆ ಬರುವಾಗ ಭಗವಂತನಿಗೆ ಹೇಳ್ತದೆ, ಸ್ವಾಮಿ ನಾನು ಜಗತ್ತಿಗೆ ಹೋಗೋದಿಲ್ಲ ಪರಮಾತ್ಮ. ಹೋಗೋ ನವಮಾಸಗಳು ಕಳೆದಿದ್ದಾವೆ, ಕಳೆದ ಮೇಲೆ ಜಗತ್ತಿಗೆ ಹೋಗ್ಲೇಬೇಕು ನೀನು ಅಂತ. ಆ ಮಗು ಹೇಳ್ತದೆ, ಇಲ್ಲ ಸ್ವಾಮಿ ಜಗತ್ತಿಗೆ ನಾನು ಹೋಗ್ಲಿಕ್ಕೆ ಆಗಲ್ಲ, ನನ್ ಭಯ ಬರುತ್ತೆ ಜಗತ್ತಿನಲ್ಲಿ. ಏನಿದೆ ಅಂತದ್ದು? ಇಲ್ಲ, ಜಗತ್ತಿನಲ್ಲಿ ತುಂಬಾ ಚಾಡಿ ನಿಂದೆ ಜಗಳ, ನಾನು ನನ್ನದು, ನನ್ನಿಂದ ಅಸೂಯೆ ಅಹಂಕಾರ ಕ್ರೋಧ ಮತ್ತೆ ವೈವತ್ವದ ಭಾವನೆಗಳು ತುಂಬಿದ್ದಾವೆ. ಜಗತ್ತಿಗೆ ನಾನು ಹೋಗಲ್ಲ, ಅಲ್ಲಿ ನನಗೆ ಕಷ್ಟ ಆಗ್ತದೆ. ಅಯ್ಯೋ ಹುಚ್ಚ, ನಿನಗೆ 2 ಮಾರ್ಗಗಳು ಕೊಟ್ಟಿದ್ದೇನೆ, ಒಂದು ಸನ್ಮಾರ್ಗ ಕೊಟ್ಟಿದ್ದೇನೆ, ಒಂದು ದುರ್ಮಾರ್ಗ ಕೊಟ್ಟಿದ್ದೇನೆ, ಆರಿಸ್ಕೊಳ್ಳೋದು ನಿನ್ನ ಕಡೆಗಿದೆ, ಹೋಗು ಅಂತ. ಆಗ ಆಯ್ತು ಅಂತ ಸನ್ಮಾರ್ಗ ಆರಿಸ್ಕೊಂಡು ನೀವೆಲ್ಲ ಬಂದಿದ್ದೀರಾ. ಈ ಸನ್ಮಾರ್ಗದಲ್ಲಿ ಬಂದ್ಮೇಲೆ ನಾವು ಜನನ ಜೀವನ ಮರಣ, ಜನನ ನಮ್ಮ ಕೈಲಿಲ್ಲ, ಮರಣ ನಮ್ಮ ಕೈಲಿಲ್ಲ, ಜೀವನ ನಮ್ಮ ಕೈಲಿದೆ, ಸಮಯ ನಮ್ಮ ಕೈಲಿದೆ. ಜೀವನ ಅನ್ನೋದು ನೋಡ್ರಿ, ನಾವು ಜೀವನ ಮಾಡ್ತಾ ಇದ್ದೇವೆ. ಈ ಜಗತ್ತು ನೋಡ್ರಿ, ದೇವ್ರಿಲ್ಲ ಅಂತ ಅನ್ನೋದು ಭಾಳ ಜನ ಆದರೆ ನಾನು ಅವ್ರ ಜೊತೆಗೆ ಜಗಳ ಮಾಡ್ತೇನೆ. ಜಗಳ ಅಂದ್ರೇನು, ಆಧ್ಯಾತ್ಮಿಕದ ರೀತಿಯಿಂದ ಅವ್ರ ಜೊತೆಗೆ ಟಕ್ಕಫರ್ ಮಾಡ್ತೇನೆ. ನಾನು ದೇವರದಾನೆ ಅಂತಂದ್ರೆ ನಾನು ಅರ್ಧ ತಾಸಿನಲ್ಲಿ ನಾನು ಪ್ರದಕ್ಷಿಣೆ ಮಾಡಿಸ್ತೇನೆ, ಅವರಿಗೆ ದರ್ಶನ ಮಾಡಿಸ್ಕೊಡ್ತೇನೆ. ನಾನು ಯಾಕೆ ಅಂತಂದ್ರೆ ದೇವ್ರಿಲ್ಲ ಅನ್ನೋದು ಬೇಡ, ದೇವರು ಸೃಷ್ಟಿಕರ್ತ, ಅವನು ಒಬ್ಬ ನಿರ್ಮಾಪಕ ಅದಾನೆ. ನಾವೆಲ್ಲ ಪಾತ್ರಧಾರಿಗಳಿದ್ದೇವೆ. ಪಾತ್ರ ಮಾಡ್ಲಿಕ್ಕೆ ಅವನು ನಮ್ಗೆ ಒಂದು ಪಾತ್ರ ಕೊಟ್ಟಿದ್ದಾನೆ, ಪಾತ್ರ ಮಾಡ್ಲಿಕ್ಕೆ ಜಗತ್ತಿಗೆ ಬಂದಿದ್ದೇವೆ. ನಮ್ಮ ಪಾತ್ರ ಹೇಗಿರ್ಬೇಕು ಅಂದ್ರೆ, ನಮ್ಮ ಜೀವನ ಅನ್ನೋ ಸಿನಿಮಾದಲ್ಲಿ ನಮ್ಮ ಪಾತ್ರ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ನಮ್ಮ ಜೀವನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ನಮ್ಮ ಪಾತ್ರ ಮುಗ್ದ್ರು ಕೂಡ ಜನಗಳು ನಮ್ಮ ಪಾತ್ರಕ್ಕೆ, ಅಂದ್ರೆ ನಮ್ಮ ಪಾತ್ರ ಅಂದ್ರೆ ನಮ್ಮ ಜೀವ ಹೋದ್ರು ಕೂಡ ನೋಡಿ ನಮ್ಮ ಪಾತ್ರ ಜನಗಳು ನೆನೆಸ್ಕೊಂಡು ಚಪ್ಪಾಳೆ ಹಾಕುವಂತದ್ದಿರ್ಬೇಕು ನಮ್ಮ ಪಾತ್ರ. ಯಾಕೆಂತಂದ್ರೆ ನಾವು ಬಂದೆ ಹೋದೆ ಅಂತ ಅನ್ನೋದು ಬೇಡ. ಜಗತ್ತಿಗೆ ಬರುವಾಗ ಏನು ತಂದಿಲ್ಲ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗೋ ನಡುವೆ ಜೀವನ ಕತ್ತಲೆ ಮಾಡ್ಕೊಳ್ಳೋದು ಬೇಡ. ಜಗತ್ತಿಗೆ ಬರುವಾಗ ನಾವು ಏನು ತಂದಿಲ್ಲ ನಿಜ, ಆದ್ರೆ ಬಸವಾದಿ ಶರಣರು ಮತ್ತೆ ದಾಸರು ಸಂತರು ಅವ್ರು ಹೇಳ್ತಿದ್ರು, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗೋ ನಡುವೆ ಜೀವನ ಕತ್ತಲೆ ಅಂತ ಮಾಡ್ಕೊಂಡಿಲ್ಲ. ಜಗತ್ತಿಗೆ ಪ್ರಾಂಜಲ್ಯ ಜ್ಯೋತಿ ಬೆಳಕನ್ನ ಕೊಟ್ಟು ಹೋಗಿದ್ದಾರೆ ಅವರು. ನಾವು ಅವರ ಜೀವನದ ಆದರ್ಶ ಬದುಕನ್ನು ನಾವು ಫಾಲೋ ಮಾಡ್ಬೇಕಾಗಿದೆ. ನಾವು ಏನು ತಗೊಂಡು ಹೋಗಲ್ಲ ಅಂತ ಗೊತ್ತಿದೆ ಎಲ್ಲರಿಗೂ. ಅದಕ್ಕೆ ನಾನು ಯಾರು ಅಂತ ತಿಳ್ಕೊಳ್ಬೇಕು. ನಾನು ಬರುವಾಗ ಏನು ತಂದೆ, ನಾನು ಹೇಳ್ತೇನೆ, ನೀವ್ ಯಾರು ಅಂತ ಕೇಳ್ತಾರೆ, ನಾನು ಯಶೋಧ ಇದ್ದೇನೆ. ಹೌದಪ್ಪ, ನೀನ್ ಜಗತ್ತಿಗೆ ಬರುವಾಗ ನಿನ್ನ ತಂದೆ ತಾಯಿ ನಿನಗೆ ಒಂದು ನಾಮಕರಣ ಮಾಡಿದ್ರೆ ಒಂದು ಲೆಬಲ್ ಕೊಟ್ರು. ಯಾಕೆ? ಜಗತ್ ನಿನಗೆ ಗುರುತಿಸೋಕೆ ಯಶೋಧ ಅಂತ. ಮತ್ತೆ ನನ್ನನ್ನ ಕೇಳ್ತೀರಾ, ನೀವ್ ಯಾರು? ಹೌದ್ರಿ, ನಾನು ಇಂಥವ್ರ ಮಗಳು, ನಾನು ಸೋನುಬಾಯಿ ಮಗಳು, ನಾನು ಅಂಬಾದಾಸ್ ಮಗಳು. ಹೌದಮ್ಮ, ನಿಮ್ ತಂದೆ ತಾಯಿ ನಿನ್ಗೆ ಜನ್ಮ ಕೊಟ್ಟಿದ್ದಾರೆ, ಅದಕ್ಕೆ ನೀನು ಅವ್ರ ಹೆಸರು ಇರ್ತೇವೆ. ನೀನ್ ಯಾರು? ನಾನು PSI ಇದ್ದೇನೆ ನಾನು. ಅಯ್ಯೋ ಹುಚ್ಚಿ, ನೀನು ಉಪಜೀವನಕ್ಕೆ ಒಂದು ಹುದ್ದೆ ಅಲಂಕಾರ ಮಾಡ್ಕೊಂಡಿದ್ದೆ, PSI ಇದೆಯಾ ನೀನು ಅಷ್ಟೇ, ನೀನು ಬೇಕಲ್ಲ ದುಡ್ಕೊಂಡು ತಿನ್ನಕ್ಕೆ. ಆದ್ರೆ ನೀನ್ ಯಾರು? ನಾನೊಬ್ಬ ಸಮಾಜ ಸೇವಕಿ. ಅಯ್ಯೋ ಹುಚ್ಚಿ, ನಿನ್ನ ಮನಸ್ಸಿಗೆ ಸುಖ ನೆಮ್ಮದಿ ಸಿಗ್ಬೇಕಾದ್ರೆ ನೀನು ಸಮಾಜ ಸೇವೆ ಮಾಡ್ತಾ ಇದ್ದಿರ್ಬೇಕು. ಆದ್ರೆ ನೀನ್ ಯಾರು ಎಲ್ಲ ಹೇಳಿ ಲಾಸ್ಟಿಗೆ ನೀನ್ ಯಾರು ಅಂದ್ರೆ ಯಾರಿಗೆ ಅರ್ಥ ಆಗ್ಬೋದು, ಯಾರಿಗೂ ಉತ್ತರ ಹೇಳಕ್ಕಾಗಲ್ಲ. ನಾನು ಯಾರು ಅಂತ ನೋಡ್ರಿ, ಇದು ಅರ್ಥ ಮಾಡ್ಕೊಡ್ರಿ. ನಾನು ಯಾರು? ಈ ದೇಹ ನನ್ನದಲ್ಲ, ಆತ್ಮನೂ ನನ್ನದಲ್ಲ, ಜೀವನ ಸಮಯ ನನ್ನದಿದೆ. ದೇಹಕ್ಕೆ ಸಾವು ಬರ್ತದೆ, ಆತ್ಮಕ್ಕೆ ಸಾವು ಬರಲ್ಲ. ದೇಹ ಅಪ್ಪ ಅಮ್ಮನಿಂದ ಪಡೆದಿದ್ದೇವೆ, ಆತ್ಮ ಪರಮಾತ್ಮನಿಂದ ಪಡೆದಿದ್ದೇವೆ. ದೇಹಕ್ಕೆ ಸಾವಾಗಿದ್ರೆ ಕುಳ್ಳು ಕಟ್ಟಿಗೆ ಮೇಲೆ ಸುಟ್ರೆ ಬೂದಿ ಆಗ್ತದೆ, ಮಣ್ಣಲ್ಲಿ ಕೂತ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಮಳೆ ಬಂದ್ರೆ ಬೂದಿ ಹರ್ಕೊಂಡು ಹೋಗ್ತದೆ, ಗಾಳಿ ಬಂದ್ರೆ ತಿರ್ಕೊಂಡು ಹೋಗ್ತದೆ. ಇನ್ನೆಲ್ಲಿದೆ ಮಾನವ ನಿನ್ನ ಅಸ್ತಿತ್ವ? ಅದಕ್ಕೆ ನಾನು ಯಾರು ಅಂತ ತಿಳ್ಕೊಳ್ಬೇಕು. ನಾನು ಯಾರು ಅಂತಂದ್ರೆ ಲಾಸ್ಟಿಗೆ ನೋಡ್ರಿ, ಎಲ್ಲ ಹೇಳ್ತೇನೆ, ನಾನು ಇಂಥ ಬಂಗ್ಲೆನಲ್ಲಿ ಕೊಂಡ್ಕೊಂಡಿದ್ದೇನೆ, ಇಂಥ ಬಂಗ್ಲೆ ಮಾಲಕ್ತಿದ್ದೇನೆ, ಇಂಥ ಎಲ್ಲ ಹೇಳ್ತೇವೆ. ಆದ್ರೆ ನೀನ್ ಯಾರು? ನಾವು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಜಗತ್ತಿಗೆ ಯಾಕೆ ಬಂದಿದ್ದೇವೆ? 86 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜೀವಿ ಮಾನವ ಜೀವಿ. ಜಗತ್ತಿಗೆ ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ?
ಭಗವಂತ ನಾವು 84 ಲಕ್ಷ ಜೀವರಾಶಿಗಳಲ್ಲಿ ನಾವೇನೇನು ಕರ್ಮಗಳನ್ನ ಮಾಡಿದ ಕರ್ಮಗಳನ್ನ ನಾವು ಅದನ್ನ ಶುಚಿ ಮಾಡ್ಕೊಳ್ಳಿಕ್ಕೆ ಒಂದು ಮಾನವ ಜನ್ಮ ಕೊಟ್ಟಿದ್ದಾನೆ ಭಗವಂತ. ಅದು ಶುಚಿ ಮಾಡ್ಕೊಂಡು ನೀನು ಪಾವನ ಮಾಡ್ಕೊ ಜಗತ್ತಿಗೆ ಹೋಗಿ ಅಂತ ಹೇಳಿ. ಆದ್ರೆ ಪಾವನ ಮಾಡ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸನ್ಮಾರ್ಗದಲ್ಲಿ ಹೋಗ್ಬೇಕು. ಸತ್ಯದ ಮನೆಗೆ ಒಂದೇ ಬಾಗಿಲಿದೆ, ಸುಳ್ಳಿನ ಮನೆಗೆ ಹಲವಾರು ಬಾಗಿಲಾದ್ರೆ. ಸತ್ಯದ ಮನೆಯಲ್ಲಿ ಸುಖ ಯಾವ್ದು ಏನು ಸಿಗಲ್ಲ ನಿಮ್ಗೆ. ಅಲ್ಲಿ ಶಾಂತಿ ಸಮಾಧಾನ ನಿಮ್ಗೆ, ಭಕ್ತಿ ಮಾರ್ಗ ಸಿಗ್ತದೆ, ನಿಮ್ಗೆ ಭಗವಂತನ ಸಾಮೀಪ್ಯ ಸಿಗ್ತದೆ. ಆದ್ರೆ ಸುಳ್ಳಿನ ಮನೆಯಲ್ಲಿ ನಿಮಗೆ ಬೇಕಾಗಿದ್ದು ಬೇಡಿದೆಲ್ಲ ಎಲ್ಲ ಅಷ್ಟೈಶ್ವರ್ಯ ಸಿಗ್ತದೆ, ಅಲ್ಲಿ ಶಾಂತಿ ಸಮಾಧಾನ ಸಿಗಲ್ಲ. ಅದಕ್ಕೆ ನೀವೆಲ್ಲ ಸತ್ಯದ ಮಾರ್ಗ ಆರಿಸ್ಕೊಂಡಿದ್ದೀರಾ, ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಬಂದಿದ್ದೀರಾ. ನೋಡ್ರಿ, ಭಕ್ತರಾಗ್ಲಿಕ್ಕೆ ಬಹಳ ಕಷ್ಟ ಇದೆ. ಭಕ್ತರು ಎಲ್ಲರೂ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಭಗವಂತನಿಗೆ ಇಷ್ಟ ಆದವರೇ ಅವ್ರು ಮಾತ್ರ ಭಕ್ತಿ ಮಾರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯ. ಎಲ್ಲರಿಗೂ ಭಕ್ತಿ ಮಾರ್ಗದಲ್ಲಿ ಬರ್ತೇನೆ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನಾನು ಯಾರು, ನಾನು ಅನ್ನೋದು ನಾವು ಹೇಳ್ತೇವಲ್ಲ, ನಾನು ನನ್ನದು ನನ್ನಿಂದ ಅನ್ನೋದು ಅಹಂಕಾರ ತ್ಯಜಿಸಬೇಕು. ನಾನಂದ್ರೆ ನಾನು ಈ ದೇಹ ನನ್ನದಿದೆ, ಜಸ್ಟ್ ಇದು ಒಂದು ಮನೆ, ಇದರಲ್ಲಿ ಆತ್ಮವಾಸವಾಗಿದೆ. ಆ ಆತ್ಮನೇ ಪರಮಾತ್ಮ. ಈ ದೇಹಕ್ಕೆ ಒಡೆಯ ಆತ್ಮ ಇದ್ದಾನೆ. ಅದಕ್ಕೆ ನಾನು ಯಾರು ಅಂತ ತಿಳ್ಕೊಳ್ಬೇಕು. ನಾನು ಅಂತಂದ್ರೆ ಎಲ್ಲ ನೋಡ್ರಿ, ನಾನು ಕೈ ಬರೀ ನನ್ನ ದೇಹ ಇದು ಮಾಡ್ತಾ ಇದೆ, ಆತ್ಮ ಇದೆ ಅಂತಾನೆ ನಾನು. ನೋಡ್ರಿ, ಈಗ ದೇಹವಾಸಿ ಪ್ರಾಣ ಪಕ್ಷಿ ಹಾರೋದ್ಮೇಲೆ ನಾನು ಸತ್ತ ಮೇಲೆ ನಾನು ಹೆಣ ಅಂತಾರೆ ಯಾರಾದ್ರೂ ಅಲ್ಲಿ 5 ನಿಮಿಷ ಆಗಿದ್ಮೇಲೆ ಮೇಡಮ್ ಅವ್ರು ಸತ್ತಾರಲ್ಲ ಹೆಣ ಇದೆ ಅಂತ ಅಂತಾರೆ. ಈಗ ನನ್ನ ದೇಹದಲ್ಲಿ ಆತ್ಮ ಓಡಾಡ್ತಾ ಇದೆ, ನಾವು ಚೈತನ್ಯ ಶಕ್ತಿ ನನ್ನ ಹತ್ರ ಇದೆ, ಆತ್ಮ ಪರಮಾತ್ಮದಿದೆ ಅಲ್ಲ. ಅದಕ್ಕೆ ಆ ಆತ್ಮನೇ ಇದೆಯಲ್ಲ, ಅವನೇ ನಾನು. ಅವನು ಆ ಚೈತನ್ಯ ಶಕ್ತಿ ನಮ್ಮ ಹತ್ರ ಇದೆಯಲ್ಲ, ಮನಸ್ಸು ಅದೇ. ಅದಕ್ಕೆ ಈ ದೇಹ ನಮ್ಮದಲ್ಲ, ಆತ್ಮ ನಮ್ಮದಲ್ಲ. ಅದಕ್ಕೆ ದೇಹಕ್ಕೆ ಮರಣ ಬರ್ತದೆ, ಆತ್ಮಕ್ಕೆ ಮರಣ ಬರೋದಿಲ್ಲ. ಅದಕ್ಕೆ ನಾವೆಲ್ಲ ಇನ್ನೂ ತುಂಬಾ ಹೇಳ್ತೇವೆ. ನನಗೆ ಮೈಕ್ ಸಿಕ್ಕಿದ್ರೆ ಸಾಕು, ನಾನು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡೇ ಹೋಗ್ತೇನೆ 1 ತಾಸಲ್ಲಿ. ಆದ್ರೆ ಅಪ್ಪರದ್ದು ಪ್ರವಚನ ಇದೆ. ಅದಕ್ಕೆ ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಹೋಗ್ರಿ, ಸುಳ್ಳು ಹೋಗ್ಬೇಡ್ರಿ, ಚಾಡಿ ಮಾಡಕ್ ಹೋಗ್ಬೇಡ್ರಿ, ನಿಂದೆ ಮಾಡಕ್ ಹೋಗ್ಬೇಡ್ರಿ, ಜಗಳ ಮಾಡಕ್ ಹೋಗ್ಬೇಡ್ರಿ, ಅಸಹ್ಯ ಮಾಡಕ್ ಹೋಗ್ಬೇಡ್ರಿ.